ಪ್ರೀತಿಯ ವೀಕ್ಷಕರೇ ಎಲ್ರಿಗೂ ಸ್ವಾಗತ ಸುಸ್ವಾಗತ ಬಯಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ನಾನು ಮಾಡೋವಂಥ ವಿಡಿಯೋಸ್ ತಮಗೇನಾದರೂ ಇಷ್ಟ ಆಯಿತು ಅಂದರೆ ಗೊತ್ತಲ್ಲ, ಒಂದು ಲೈಕನ್ನು ಕೊಟ್ಟು ಹಾಗೆ ಗಂಟೆ ಹೊಡೀರಿ ಅಂತ ಹೇಳ್ತಾ ಶುರು ಮಾಡೋಣ. ಇಲ್ಲಿ ಸೌಮ್ಯ ಅಂತೇಳಿ ಸ್ನೇಹಿತರೆ, ಇವ್ರದ್ದು ಪರಶುರಾಂಪುರ ಊರು. ಇವರಿಗೆ 37 ವರ್ಷ ವಯಸ್ಸಾಗಿದೆ. ಇವ್ರದ್ದು 2 ಮನೆ ಇದ್ದಾವೆ. ಅದು 2 ಮನೆಯೂ ಕೂಡ ಬಾಡಿಗೆಯನ್ನು ನೀಡಲಾಗುತ್ತದೆ ಅಂತೇಳಿ ಹೇಳಿರ್ತಕ್ಕಂಥದ್ದು. ಹೌಸ್ ಬಂದ್ಬಿಟ್ಟು ಸ್ವಂತದ್ದು ಸ್ನೇಹಿತರೆ 2 ಇದೆ ಸರ್, ಓಕೆನಾ ಅಂತ ಹೇಳಿದ್ದಾರೆ. ಇನ್ನು ಜಾಸ್ತಿ ಬಂದ್ಬಿಟ್ಟು ಇದು ಜಾತಿ ಸ್ನೇಹಿತರೆ, ಇದು ಜಾಸ್ತಿ ಅಂತಾಗಿದೆ. ಜಾತಿ ಬಂದ್ಬಿಟ್ಟು ಇವ್ರದ್ದು SC ಸರಿನಾ, ಆದರೆ ತುಂಬ ಸುಚ್ಚಿ ಇಟ್ಕೊಂಡಿದ್ದೀನಿ ಮನೇನ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಮದುವೆ ಬಂದ್ಬಿಟ್ಟು ಆಗಿದೆ, ಆದರೆ ಗಂಡ ಕೈ ಬಿಟ್ಟ ಅಂತ ಹೇಳಿದ್ದಾರೆ. ಬಯಕೆ ಬಂದು ಸಂಸಾರ ಮಾಡಬೇಕು, ಅದು ಮುದುಕರ ಜೊತೆ ಅಂತ ಆಸೆ ಇವ್ರಿಗೆ. ಎಷ್ಟು ವರ್ಷ ಅಂದರೆ ಕೊನೆವರೆಗೂ ಕೈ ಹಿಡಿತೀನಿ ಅಂತ ಹೇಳಿ ಹೇಳಿರ್ತಕ್ಕಂಥದ್ದು. ಸ್ನೇಹಿತರೆ ನೋಡ್ಬೋದು, ಇದೇ ಒಂದು ಮನೆಯ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಬಾಡಿಗೆ ಮನೆನ ಕೊಡೋದ. ಇನ್ನು ಒಂದು ಮನೆ ಖಾಲಿಯಾಗಿ ಸುಮಾರು ವರ್ಷ ಆಗಿದೆ ಸರ್, ಇನ್ನೂ ಕೂಡ ಯಾರೂ ಬರುತ್ತಿಲ್ಲ ಅಂತ ಇದು ಮೊದಲನೇ ಹೇಳಿಕೆಯಲ್ಲಿ ಹೇಳಿರ್ತಕ್ಕಂಥದ್ದು. ಎರಡನೇದು ಬಂದ್ಬಿಟ್ಟು ಇನ್ನೊಂದು ಮನೆಯಲ್ಲಿ ಅಟ್ಯಾಚ್ ಬಾತ್ರೂಮ್ ಸಮಸ್ಯೆ ಆಗಿದೆ, ಆ ಕಾರಣಕ್ಕೆ ಕೆಲವರು ಬಿಟ್ಟು ಹೋದರು ಅಷ್ಟೇ, ಇನ್ನೇನು ಕಾರಣ ಇಲ್ಲ ಸರ್. ಮನೆ ತುಂಬ ಚೆನ್ನಾಗಿಯೇ ಇದೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಕೆಲವರು ಏನೇನು ಹೇಳಿ ಸುಳ್ಳು ಸುದ್ದಿ ಹಬ್ಬಿಸ್ಬಿಟ್ಟು ಸ್ನೇಹಿತರೆ ಆ ಮನೆಗೆ ಬರ್ದಲೇ ಇರೋ ರೀತಿಯಲ್ಲಿ ಮಾಡಿದ್ದಾರಂತೆ ಸ್ನೇಹಿತರೆ. ಆ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಭಾಳ ಸ್ಪಷ್ಟವಾಗಿ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಮೂರನೇ ಬಂದ್ಬಿಟ್ಟು ಕಿಟಕಿ ಗ್ಲಾಸ್ ಒಂದು ಒಡೆದು ಹೋಗಿದೆ, ಬಾಡಿಗೆ ಬರುತ್ತೀನಿ ಅಂದಾಗ ಮಾತ್ರ ಅದನ್ನು ಹಾಕಿ ಕೊಡಲಾಗುತ್ತದೆ, ಇಲ್ಲ ಅಂತಂದರೆ ಹಾಗೆ ಇರಲಿ, ಏನು ತೊಂದರೆ ಇಲ್ಲ, ಅದ್ರ ಬಗ್ಗೆ ಏನು ನಾವೇನು ವರಿ ಮಾಡ್ಕೊಳ್ಳೋ ಅಂಥ ಒಂದು ಅಗತ್ಯನೂ ಇಲ್ಲ. ಯಾಕೆಂದರೆ ಆಸ್ತಿ ಬೇಕಾದಷ್ಟಿದೆ, ಬಂದರೂ ಅಷ್ಟೇ ಇದ್ರೂ ಅಷ್ಟೇ, ನಾವೇನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಅನ್ನೋ ಒಂದು ರೀತಿಯಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ ಅಂತ ಹೇಳ್ಬೋದು. ಇನ್ನು 1 ತಿಂಗಳಲ್ಲಿ 1 ವರ್ಷದ ಬಾಡಿಗೆ ಕೊಟ್ಟರೆ ಓಕೆನೇ, ಅಭ್ಯಂತರ ಏನಿಲ್ಲ ಸರ್. ಅದೆಲ್ಲ ಅವರವರ ಕುಟುಂಬದ ಮೇಲೆ ಡಿಪೆಂಡ್ ಆಗಿರುತ್ತೆ, ಅವ್ರಿಗೆ ಹೆಂಗೆ ಕೆಲಸ ಇರುತ್ತೋ ಅದ್ರ ಮೇಲೆ ಅವರು ಕೊಡ್ಬೋದು. ರೆಂಟ್ ಕೊಡುವ ಮೊದಲು ಏನು ಕೆಲಸ ಅಂತ ಹೇಳಬೇಕು. ಲೀಸ್ಗೆ ಯಾವುದೇ ಕಾರಣಕ್ಕೂ ಹಾಕುವುದಿಲ್ಲ, ಮನೆಯ ನೆನಪಿರಲಿ. 3 ವರ್ಷ ಆದಮೇಲೆ ಸ್ವಲ್ಪನೇ ಏರಿಕೆಯನ್ನು ಮಾಡಲಾಗುತ್ತದೆ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಅಂದರೆ ಸ್ವಲ್ಪನೇ ಏರಿಕೆ ಮಾಡ್ತಾರೆ, ಏನು ಜಾಸ್ತಿ ಏನಿಲ್ಲ. ದಿನ ಶುದ್ಧವಾಗಿ ಮನೆಯ ಇಟ್ಕೋಬೇಕು. ವರ್ಷದ ಕೊನೆಯಲ್ಲಿ ಬಾಡಿಗೆ ಹಿಡಿದುಕೊಳ್ಳಲ್ಲ, ಇಲ್ಲ ಅಂತಂದರೆ ಬಹಳ ಹಿಡಿದುಕೊಳ್ಳಬೇಕಾಗುತ್ತದೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇದಿಷ್ಟು ಈ ಒಂದು ಮನೆಯ ಬಗ್ಗೆ ಮಾಹಿತಿ.